ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 29/6/2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 31/12/2005. ಹೊಸ ವರ್ಷದಲ್ಲಿ ತಮ್ಮ ಹಳೆಯ ಸಂಸ್ಕಾರವನ್ನು ಯೋಗದ ಅಗ್ನಿಯಲ್ಲಿ ಭಸ್ಮ ಮಾಡಿಕೊಂಡು ಬ್ರಹ್ಮ ತಂದೆಯ ಸಮಾನ ತ್ಯಾಗ, ತಪಸ್ಸು ಮತ್ತು ಸೇವೆಯಲ್ಲಿ ನಂಬರ್ 1 ಬರಬೇಕು. ಇಂದು ಬಾಪ್ತಾದ 4 ಕಡೆ ಇರುವಂತಹ ಮಕ್ಕಳಲ್ಲಿ ಬಲೆ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ದೂರದಲ್ಲಿ ಕುಳಿತು ಮನಸ್ಸಿನಿಂದ ಸಮೀಪದಲ್ಲಿ ಇರಬಹುದು. ಅಂತಹ ಸರ್ವ ಮಕ್ಕಳಿಗೂ 3 ಮಾತಿನ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. 1ನೇಯದಾಗಿ ನವಜೀವನದ ಶುಭಾಶಯಗಳು, 2ನೇಯದಾಗಿ ನವಯುಗದ ಶುಭಾಶಯಗಳು ಮತ್ತು 3ನೇಯದಾಗಿ ಈ ದಿನದ ಹೊಸ ವರ್ಷದ ಶುಭಾಶಯಗಳು. ನೀವೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುವುದಕ್ಕೋಸ್ಕರ ತಂದೆಯ ಬಳಿ ಬಂದಿದ್ದೀರಾ ಮತ್ತು ತಂದೆಯ ಮೂಲಕ ಶುಭಾಶಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಾ. ವಾಸ್ತವದಲ್ಲಿ ಸತ್ಯ ಮನಸ್ಸಿನ ಖುಷಿಯ ಶುಭಾಶಯವನ್ನು ಬ್ರಾಹ್ಮಣ ಆತ್ಮರಾದ ನೀವೇ ಪಡೆದುಕೊಳ್ಳುತ್ತೀರಾ ಮತ್ತು ಬ್ರಾಹ್ಮಣ ಆತ್ಮರಾದ ನೀವೇ ನೀಡುತ್ತೀರಾ. ಇಂದಿನ ದಿನಕ್ಕೆ ಮಹತ್ವ ಇದೆ. ಈ ದಿನ ಬೀಳ್ಕೊಡುಗೆಯ ದಿನ ಆಗಿದೆ ಮತ್ತು ಶುಭಾಶಯದ ದಿನ ಆಗಿದೆ. ಇದು ಬೀಳ್ಕೊಡುಗೆ ಮತ್ತು ಶುಭಾಶಯದ ಸಂಗಮ ಯುಗ ಆಗಿದೆ. ಇಂದಿನ ದಿನಕ್ಕೆ ಸಂಗಮದ ದಿನ ಎಂದು ಕರೆಯಲಾಗುತ್ತದೆ. ಸಂಗಮ ಯುಗಕ್ಕೆ ಬಹಳಷ್ಟು ಮಹಿಮೆ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಸಂಗಮ ಯುಗದ ಮಹಿಮೆಯ ಕಾರಣ. ವರ್ತಮಾನ ಸಮಯದಲ್ಲಿ ಹಳೆಯ ವರ್ಷ ಮತ್ತು ಹೊಸ ವರ್ಷದ ಸಂಗಮವನ್ನು ಎಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಸಂಗಮ ಯುಗದ ಮಹಿಮೆಯ ಕಾರಣ ಹಳೆಯ ವರ್ಷ ಮತ್ತು ಹೊಸ ವರ್ಷದ ಸಂಗಮಕ್ಕೂ ಕೂಡ ಮಹಿಮೆ ಇದೆ. ಎಲ್ಲಿ 2 ನದಿಗಳು ಸೇರುತ್ತದೆಯೋ ಅಲ್ಲೂ ಕೂಡ ಸಂಗಮ ಆಗುತ್ತದೆ. ಆದ್ದರಿಂದ ನದಿಗಳ ಸಂಗಮದ ಬಗ್ಗೆ ಕೂಡ ಮಹಿಮೆಯನ್ನು ಮಾಡುತ್ತಾರೆ. ಎಲ್ಲಿ ನದಿ ಹೋಗಿ ಸಮುದ್ರವನ್ನು ಸೇರುತ್ತದೆಯೋ ಅಲ್ಲೂ ಕೂಡ ಸಂಗಮ ಆಗುತ್ತದೆ. ಆದ್ದರಿಂದ ನದಿ ಹೋಗಿ ಸಮುದ್ರವನ್ನು ಸೇರುವಂತಹ ಸಂಗಮಕ್ಕೂ ಕೂಡ ಮಹಿಮೆಯನ್ನು ಮಾಡುತ್ತಾರೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಮಹಿಮೆ ಈ ಸಂಗಮ ಯುಗಕ್ಕೆ ಇದೆ. ಈ ಪುರುಷೋತ್ತಮ ಯುಗಕ್ಕೆ ಸರ್ವಶ್ರೇಷ್ಠ ಮಹಿಮೆ ಇದೆ. ಏಕೆಂದರೆ ಈ ಪುರುಷೋತ್ತಮ ಯುಗದಲ್ಲಿ ಭಾಗ್ಯಶಾಲಿ ಬ್ರಾಹ್ಮಣ ಆತ್ಮರಾದಂತಹ ನೀವು ಕುಳಿತಿದ್ದೀರಾ. ನಾನು ಭಾಗ್ಯಶಾಲಿ ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಅನ್ನುವ ನಶೆ ನಿಮಗೆ ಇದೆ ತಾನೆ. ನೀವೀಗ ಯಾವ ಸಮಯದಲ್ಲಿ ಇದ್ದೀರಾ, ಅಂದರೆ ಯಾವ ಯುಗದಲ್ಲಿ ಇದ್ದೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಕಲಿಯುಗದಲ್ಲಿ ಇದ್ದೇವೆ ಎಂದು ಹೇಳುತ್ತೀರೋ ಅಥವಾ ಸಂಗಮ ಯುಗದಲ್ಲಿ ಇದ್ದೇವೆ ಎಂದು ಹೇಳುತ್ತೀರೋ? ನೀವು ತಕ್ಷಣ ನಶೆಯಿಂದ ಯಾವ ಶಬ್ದವನ್ನು ಹೇಳುತ್ತೀರಾ? ನಾವು ಈ ಸಮಯದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿವಾಸವನ್ನು ಮಾಡುತ್ತೇವೆ ಎಂದು ನಶೆಯಿಂದ ನೀವು ಹೇಳುತ್ತೀರಾ. ಈಗ ನೀವು ಕಲಿಯುಗದ ನಿವಾಸಿಗಳಲ್ಲ, ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಮತ್ತು ಈ ಸಂಗಮ ಯುಗದ ವಿಶೇಷ ಮಹಿಮೆ ಏನಾಗಿದೆ? ಏಕೆಂದರೆ ಭಗವಂತ ತಂದೆ ಮತ್ತು ಮಕ್ಕಳ ಮಿಲನ ಸಂಗಮ ಯುಗದಲ್ಲಿ ನಡೆಯುತ್ತದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನದ ಮೇಳ ಸಂಗಮ ಯುಗದಲ್ಲಿ ನಡೆಯುತ್ತದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಸಂಗಮ ಯುಗದಲ್ಲಿ ನಡೆಯುತ್ತದೆ. ಸಂಗಮ ಯುಗವನ್ನು ಬಿಟ್ಟು ಬೇರೆ ಯಾವ ಯುಗದಲ್ಲೂ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ನಡೆಯುವುದಿಲ್ಲ. ಅಂದ ಮೇಲೆ ಇಷ್ಟು ದೊಡ್ಡ ಮೇಳವನ್ನು ಆಚರಣೆ ಮಾಡುವುದಕ್ಕೋಸ್ಕರ ನೀವೆಲ್ಲರೂ ಬಂದಿದ್ದೀರಾ. ಮಿಲನದ ಮೇಳವನ್ನು ಆಚರಣೆ ಮಾಡಲು ನೀವು ಬೇರೆ ಬೇರೆ ಸ್ಥಾನದಿಂದ ಬಂದಿದ್ದೀರಾ. ಆತ್ಮನಾದ ನನಗೆ ಇಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆ ಎಂದು ಎಂದಾದರೂ ಕನಸಿನಲ್ಲಾದರೂ ವಿಚಾರವನ್ನು ಮಾಡಿದ್ದೀರೇನು? ಆತ್ಮನಾದ ನಾನು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಭಾಗ್ಯ ನನ್ನ ಅದೃಷ್ಟದಲ್ಲಿ ಇತ್ತು ಮತ್ತು ಸದಾ ಇರುತ್ತದೆ. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ. ವಾಹ ಭಾಗ್ಯಶಾಲಿ ಮಕ್ಕಳೇ ವಾಹ ಎಂದು ತಂದೆ ಹೇಳುತ್ತಾರೆ. ನಿಮ್ಮ ಭಾಗ್ಯವನ್ನು ನೋಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಸ್ವಯಂನ ಬಗ್ಗೆ ವಾಹ ವಾಹ ನಾನು, ವಾಹ ನಾನು, ವಾಹ ನನ್ನ ಭಾಗ್ಯ, ವಾಹ ವಾಹ ನನ್ನ ಬಾಬಾ, ವಾಹ ಮೇರಾ ಬಾಬಾ, ವಾಹ ನನ್ನ ಬ್ರಾಹ್ಮಣ ಪರಿವಾರ. ಈ ವಾಹ ವಾಹ ಅನ್ನುವ ಗೀತೆ
ಸ್ವಾಭಾವಿಕ ರೂಪದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸದಾ ಮೊಳಗುತ್ತಿರುತ್ತದೆ ತಾನೆ. ಅಂದ ಮೇಲೆ ಇಂದು ಸಂಗಮದ ಈ ಸಮಯದಲ್ಲಿ ನಾನು ಯಾವ ಯಾವ ಮಾತಿಗೆ ಬೀಳ್ಕೊಡುಗೆಯನ್ನು ಕೊಡಬೇಕು ಎಂದು ಆಂತರ್ಯದಲ್ಲಿ ವಿಚಾರವನ್ನು ಮಾಡಿದ್ದೀರಾ? ಎಲ್ಲರೂ ವಿಚಾರವನ್ನು ಮಾಡಿದ್ದೀರಾ? ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ಕೊಡಬೇಕು. ಏಕೆಂದರೆ ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ಕೊಟ್ಟರೆ ಸದಾ ಕಾಲಕ್ಕೋಸ್ಕರ ನೀವು ಸುಭಾಷ್ಯದ ದಿನವನ್ನು ಆಚರಣೆ ಮಾಡಲು ಸಾಧ್ಯ. ನಿಮ್ಮ ಚೆಹರೆಯನ್ನು ನೋಡಿ ಯಾರೆಲ್ಲ ಆತ್ಮರು ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೋ ಅವರು ನಿಮ್ಮ ಮೂಲಕ ಇಂತಹ ಸುಭಾಷ್ಯವನ್ನು ಪ್ರಾಪ್ತಿ ಮಾಡಿಕೊಂಡು ಖುಷಿ ಪಡಬೇಕು. ಅಂತಹ ಸುಭಾಷ್ಯವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಮನಸ್ಸಿನಿಂದ ಯಾರು ಸುಭಾಷ್ಯವನ್ನು ತಿಳಿಸುತ್ತಾರೋ, ಮನಸ್ಸಿನಿಂದ ಯಾರು ಸುಭಾಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರು ಸದಾ ಹೇಗೆ ಕಾಣಿಸುತ್ತಾರೆ? ಅವರು ಸದಾ ಸಂಗಮ ಯುಗದ ಸೂಕ್ಷ್ಮ ದೇವತೆಗಳ ಸ್ವರೂಪದಲ್ಲಿ ಕಾಣಿಸುತ್ತಾರೆ. ನೀವೆಲ್ಲರೂ ಕೂಡ ಇದೇ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ತಾನೆ. ಈಗ ನಾವು ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಾಗಬೇಕು ಮತ್ತು ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗಬೇಕು. ಏಕೆಂದರೆ ನೀವೀಗ ಪರಮಾತ್ಮ ತಂದೆಗೆ ನಿಮ್ಮ ಎಲ್ಲಾ ಪ್ರಕಾರದ ಸಂಕಲ್ಪವನ್ನು ಅರ್ಪಣೆ ಮಾಡಿದ್ದೀರಾ. ಇನ್ನು ಪ್ರವೃತ್ತಿಯಲ್ಲಿ ಏನೆಲ್ಲ ಸ್ವಲ್ಪ ಕಾರ್ಯ ಉಳಿದಿದೆಯೋ ಆ ಪ್ರವೃತ್ತಿಯ ಎಲ್ಲಾ ಕಾರ್ಯವನ್ನು ಪ್ರವೃತ್ತಿಯನ್ನೂ ಕೂಡ ತಂದೆಗೆ ಅರ್ಪಣೆ ಮಾಡಿದ್ದೀರಾ. ಕರ್ಮದ ಹೊರೆಯನ್ನೂ ಕೂಡ ತಂದೆಗೆ ಅರ್ಪಣೆ ಮಾಡಿದ್ದೀರಾ. ಹೊರೆಯನ್ನು ತಂದೆಗೆ ಕೊಟ್ಟಿದ್ದೀರೋ ಅಥವಾ ಸ್ವಲ್ಪ ಹೊರೆ ಇನ್ನು ನಿಮ್ಮ ಬುದ್ಧಿಯಲ್ಲಿ ಉಳಿದುಕೊಂಡಿದೆಯೋ? ಏಕೆಂದರೆ ಆ ಸ್ವಲ್ಪ ಹೊರೆ ಕೂಡ ಸೂಕ್ಷ್ಮ ದೇವತೆಗಳಾಗಲು ಬಿಡುವುದಿಲ್ಲ. ಮತ್ತು ಸ್ವಯಂ ಪರಮಾತ್ಮ ತಂದೆ ಮಕ್ಕಳ ಹೊರೆಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದಾರೆ. ತಂದೆ ಹೊರೆಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಅಂದ ಮೇಲೆ ಹೊರೆಯನ್ನು ಕೊಡಲು ನಿಮಗೆ ಕಷ್ಟ ಆಗುತ್ತದೆಯೇನು? ಹೊರೆಯನ್ನು ಕೊಡುವುದು ಕಷ್ಟವೋ ಅಥವಾ ಸಹಜವೋ? ಯಾರು ಹೊರೆಯನ್ನು ಕೊಟ್ಟಿದ್ದೇನೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ತಂದೆಗೆ ಹೊರೆಯನ್ನು ಕೊಟ್ಟಿದ್ದೀರಾ ತಾನೆ? ನೋಡಿ, ವಿಚಾರ ಮಾಡಿ ಕೈಯನ್ನು ಎತ್ತಿ. ಹೊರೆಯನ್ನು ಕೊಟ್ಟಿದ್ದೀರಾ ತಾನೆ? ಒಳ್ಳೆಯದು. ಹೊರೆಯನ್ನು ಕೊಟ್ಟಿದ್ದೀರಾ ಅಂದರೆ ಬಹಳಷ್ಟು ಶುಭಾಶಯಗಳು. ಇನ್ನು ಯಾರು ಹೊರೆಯನ್ನು ಕೊಟ್ಟಿಲ್ಲವೋ ಅವರು ಏಕೆ ಹೊರೆಯನ್ನು ಇಟ್ಟುಕೊಂಡಿದ್ದೀರಾ? ಹೊರೆಯ ಬಗ್ಗೆ ಪ್ರೀತಿ ಇದೆಯೇನು? ಹೊರೆ ಇಷ್ಟ ಆಗುತ್ತದೆಯೇನು? ನೋಡಿ, ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಏನನ್ನು ಹೇಳುತ್ತಾರೆ? ಓ ನನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳೇ ಎಂದು ತಂದೆ ಪ್ರತಿಯೊಂದು ಮಗುವಿಗೂ ಹೇಳುತ್ತಾರೆ. ಅಂದ ಮೇಲೆ ಹೊರೆಯ ಚಿಂತೆ ಇದೆಯೇನು? ಹೊರೆಯ ಬಗ್ಗೆ ನಿಮಗೆ ಚಿಂತೆ ಆಗುತ್ತದೆಯೇನು? ಹೊರೆಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಏಕೆಂದರೆ 63 ಜನ್ಮದಿಂದ ಪರಮಾತ್ಮ ತಂದೆ ನೋಡುತ್ತಿದ್ದರು. ಮಕ್ಕಳು ಹೊರೆಯನ್ನು ಹೊತ್ತುಕೊಂಡು ಬಹಳಷ್ಟು ಭಾರವುಳ್ಳಂತವರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುವ ಕಾರಣ ತಂದೆ ಮಕ್ಕಳಿಗೆ ಪ್ರೀತಿಯಿಂದ ತಿಳಿಸುತ್ತಿದ್ದಾರೆ, ಈಗ ನಿಮ್ಮ ಹೊರೆಯನ್ನು ನನಗೆ ಕೊಟ್ಟು ಬಿಡಿ ಎಂದು. ಆದರೂ ಪುನಃ ನೀವು ಏಕೆ ಹೊರೆಯನ್ನು ಇಟ್ಟುಕೊಂಡಿದ್ದೀರಾ? ಹೊರೆಯನ್ನು ಹೊತ್ತುಕೊಳ್ಳಲು ನಿಮಗೆ ಇಷ್ಟ ಆಗುತ್ತದೆಯೇನು? ಹೊರೆ ನಿಮಗೆ ಇಷ್ಟ ಆಗುತ್ತದೆಯೇನು? ಎಲ್ಲದಕ್ಕಿಂತ ಬಹಳ ದೊಡ್ಡ ಸೂಕ್ಷ್ಮವಾದ ಹೊರೆ ಅಂದರೆ ಹಳೆಯ ಸಂಸ್ಕಾರದ ಹೊರೆಯಾಗಿದೆ. ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಈ ವರ್ಷ ತಿಳಿಸುತ್ತಿದ್ದಾರೆ. ಏಕೆಂದರೆ ಈಗ ವರ್ಷ ಪೂರ್ಣ ಆಗುತ್ತಿದೆ ತಾನೆ. ಅಂದ ಮೇಲೆ ಈ ವರ್ಷದ ಚಾರ್ಟ್ ಅನ್ನು ನೀವು ನೋಡಿಕೊಳ್ಳಿ ಎಂದು ತಂದೆ ತಿಳಿಸುತ್ತಿದ್ದಾರೆ. ನೀವೆಲ್ಲರೂ ಈ ವರ್ಷದ ನಿಮ್ಮ ಚಾರ್ಟ್ ಅನ್ನು ಚೆಕ್ ಮಾಡಿಕೊಂಡಿದ್ದೀರಾ ತಾನೆ? ಅಂದ ಮೇಲೆ ಬಾಪ್ತಾದ ನೋಡಿದರು ಕೆಲವು ಮಕ್ಕಳಿಗೆ ಹಳೆಯ ಸಂಸಾರದ ಬಗ್ಗೆ ಆಕರ್ಷಣೆ ಕಡಿಮೆ ಆಗಿದೆ, ಹಳೆಯ ಸಂಬಂಧದ ಬಗ್ಗೆ ಕೂಡ ಆಕರ್ಷಣೆ ಕಡಿಮೆ ಆಗಿದೆ. ಆದರೆ ಹಳೆಯ ಸಂಸ್ಕಾರದ ಹೊರೆ ಈಗಲೂ ಬಹಳಷ್ಟು ಮಕ್ಕಳಲ್ಲಿ ಉಳಿದುಕೊಂಡಿದೆ. ಯಾವುದೋ ಒಂದು ರೂಪದಲ್ಲಿ ಹಳೆಯ ಸಂಸ್ಕಾರ ಇದೆ. ಬಲೆ ಮನಸ್ಸಿನಲ್ಲಿ ಅಶುದ್ಧ ಸಂಕಲ್ಪಗಳು ನಡೆಯುತ್ತಿಲ್ಲ, ಆದರೆ ವ್ಯರ್ಥ ಸಂಕಲ್ಪದ ಸಂಸ್ಕಾರ ಈಗಲೂ ಕೂಡ ಪರ್ಸೆಂಟೇಜ್ ನಲ್ಲಿ ಮಕ್ಕಳಲ್ಲಿ ಕಾಣಿಸುತ್ತಿದೆ. ವಾಣಿಯಲ್ಲೂ ಕೂಡ ವ್ಯರ್ಥ ಸಂಕಲ್ಪದ ಶಬ್ದಗಳು ಕೇಳಿಸುತ್ತದೆ. ಸಂಬಂಧ ಸಂಪರ್ಕದಲ್ಲೂ ಕೂಡ ಕೆಲವೊಂದು ಸ್ಥಾನದಲ್ಲಿ ಆ ವ್ಯರ್ಥದ ಸಂಸ್ಕಾರ ಕಾಣಿಸುತ್ತದೆ. ಅಂದ ಮೇಲೆ ಈ ದಿನ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಶುಭಾಶಯವನ್ನು ತಿಳಿಸುವುದರ ಜೊತೆಗೆ ಇದೇ ಸೂಚನೆಯನ್ನು ನೀಡುತ್ತಿದ್ದಾರೆ. ನಿಮ್ಮಲ್ಲಿ ಇರುವಂತಹ ಆ ಹಳೆಯ ಸಂಸ್ಕಾರ ಯಾವ ಸಮಯದಲ್ಲಿ ಬೇಕಾದರೂ ನಿಮಗೆ ಮೋಸವನ್ನು ಮಾಡುತ್ತದೆ ಮತ್ತು ಅಂತ್ಯದವರೆಗೂ ಹಳೆಯ ಸಂಸ್ಕಾರ ಮೋಸವನ್ನು ಮಾಡಲು ನಿಮಿತ್ತ ಆಗುತ್ತದೆ. ಆದ್ದರಿಂದ ಇಂದು
ಹಳೆಯ ಸಂಸ್ಕಾರವನ್ನು ಮಾಡಿ. ಪ್ರತಿಯೊಬ್ಬರು ನಿಮ್ಮ ಸಂಸ್ಕಾರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರ ತಾನೆ? ಪ್ರತಿಯೊಬ್ಬರಿಗೂ ಸ್ವಯಂನ ಸಂಸ್ಕಾರದ ಬಗ್ಗೆ ಗೊತ್ತಿದೆ ತಾನೆ? ಆ ಸಂಸ್ಕಾರವನ್ನು ತ್ಯಾಗ ಮಾಡಬೇಕು ಎಂದು ಬಯಸುತ್ತೀರಾ? ಆ ಹಳೆಯ ಸಂಸ್ಕಾರದಿಂದ ನಿಮಗೆ ಸಾಕಾಗಿ ಬಿಟ್ಟಿದೆ. ಆದರೆ ಸದಾ ಕಾಲಕ್ಕೋಸ್ಕರ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಇನ್ನೂ ತೀವ್ರ ಪುರುಷಾರ್ಥಿಗಳಾಗಿಲ್ಲ. ಪುರುಷಾರ್ಥವನ್ನು ಮಾಡುತ್ತೀರಾ, ಆದರೆ ತೀವ್ರ ಪುರುಷಾರ್ಥವನ್ನು ಮಾಡುತ್ತಿಲ್ಲ. ಅದಕ್ಕೆ ಕಾರಣ ಏನು? ಏಕೆ ತೀವ್ರ ಪುರುಷಾರ್ಥವನ್ನು ಮಾಡುತ್ತಿಲ್ಲ? ತೀವ್ರ ಪುರುಷಾರ್ಥವನ್ನು ಮಾಡದೇ ಇರಲು ಕಾರಣ ಏನಾಗಿದೆ ಅಂದರೆ, ಹೇಗೆ ರಾವಣನನ್ನು ಸಾಯಿಸುತ್ತಾರೆ, ಕೇವಲ ಸಾಯಿಸುವುದಷ್ಟೇ ಅಲ್ಲ, ರಾವಣನನ್ನು ಸುಡುತ್ತಾರೆ. ಅದೇ ರೀತಿ ನೀವು ರಾವಣನನ್ನು ಸಾಯಿಸುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ. ಆದರೆ ರಾವಣ ಸ್ವಲ್ಪ ಮೂರ್ಛಿತ ಆಗುತ್ತಾನೆ. ಅಂದರೆ ಹಳೆಯ ಸಂಸ್ಕಾರವನ್ನು ನೀವು ಸಂಪೂರ್ಣವಾಗಿ ಸಾಯಿಸುವುದಿಲ್ಲ. ಆ ಸಂಸ್ಕಾರ ಮೂರ್ಛಿತ ಆಗಿರುತ್ತದೆ. ಆ ಸಂಸ್ಕಾರವನ್ನು ನೀವು ಸುಡುವುದಿಲ್ಲ. ಅಂದ ಮೇಲೆ ಮೂರ್ಛಿತ ಆಗಿರುವಂತಹ ಆ ಸಂಸ್ಕಾರ ಮಧ್ಯ ಮಧ್ಯದಲ್ಲಿ ಜಾಗೃತ ಆಗಿಬಿಡುತ್ತದೆ. ಅದಕ್ಕೋಸ್ಕರ ಹಳೆಯ ಸಂಸ್ಕಾರದ ಅಂತಿಮ ಸಂಸ್ಕಾರವನ್ನು ಮಾಡುವುದಕ್ಕೋಸ್ಕರ ಹೊಸ ವರ್ಷದಲ್ಲಿ ಯೋಗದ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ. ದೃಢ ಸಂಕಲ್ಪದ ಬಗ್ಗೆ ಗಮನವನ್ನು ಕೊಡಿ. ನೀವೆಲ್ಲರೂ ಕೇಳುತ್ತಿದ್ದೀರ ತಾನೆ, ಈ ವರ್ಷದಲ್ಲಿ ನಾವು ಏನನ್ನು ಮಾಡಬೇಕು ಎಂದು. ಸೇವೆಯನ್ನು ಮಾಡುವಂತಹ ಮಾತು ಬೇರೆ ಮಾತಾಗಿದೆ. ಆದರೆ ಸ್ವಯಂಗೋಸ್ಕರ ತಂದೆ ತಿಳಿಸಿರುವಂತಹ ಮಾತು ಅಂದರೆ ನೀವು ಯೋಗವನ್ನು ಜೋಡಣೆ ಮಾಡುತ್ತೀರಾ. ಬಾಪ್ತಾದ ಮಕ್ಕಳು ಯೋಗದ ಅಭ್ಯಾಸವನ್ನು ಮಾಡುವುದನ್ನೂ ಕೂಡ ನೋಡುತ್ತಾರೆ. ಅಮೃತ ವೇಳೆಯಲ್ಲಿ ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತೀರಾ. ಆದರೆ ಯೋಗದ ತಪಸ್ಸಿನ ರೂಪದಲ್ಲಿ ನೀವು ಯೋಗವನ್ನು ಮಾಡುವುದಿಲ್ಲ. ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆಯ ಜೊತೆಗೆ ಬಹಳಷ್ಟು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರಾ. ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುವ ಅಭ್ಯಾಸವನ್ನು ಮಾಡುತ್ತೀರಾ. ಆದರೆ ಈಗ ನಿಮ್ಮ ನೆನಪನ್ನು ಇನ್ನೂ ಅಷ್ಟೊಂದು ಶಕ್ತಿಶಾಲಿ ನೆನಪನ್ನಾಗಿ ಮಾಡಿಕೊಂಡಿಲ್ಲ. ನಿಮ್ಮ ನೆನಪನ್ನು ಎಷ್ಟು ಶಕ್ತಿಶಾಲಿ ಮಾಡಿಕೊಂಡಿಲ್ಲ ಅಂದರೆ, ನೀವು ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಂಕಲ್ಪಕ್ಕೆ ಬೀಳ್ಕೊಡುಗೆಯನ್ನು ಕೊಟ್ಟು ಬಿಡಬೇಕು. ಆ ಸಂಕಲ್ಪದ ಬೀಳ್ಕೊಡುಗೆ ಆಗಿಬಿಡಬೇಕು. ಯೋಗವನ್ನು ಯೋಗದ ಅಗ್ನಿಯ ರೂಪದಲ್ಲಿ ಇನ್ನೂ ಕಾರ್ಯದಲ್ಲಿ ತರುತ್ತಿಲ್ಲ. ಆದ್ದರಿಂದ ಯೋಗವನ್ನು ಶಕ್ತಿಶಾಲಿ ಯೋಗವನ್ನಾಗಿ ಮಾಡಿಕೊಳ್ಳಿ. ಏಕಾಗ್ರತೆಯ ಶಕ್ತಿಯ ಮೂಲಕ ವಿಶೇಷವಾಗಿ ಸಂಸ್ಕಾರವನ್ನು ಭಸ್ಮ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಯಾವ ಸ್ವರೂಪದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು ಎಂದು ಬಯಸುತ್ತೀರೋ ಆ ಸಮಯದಲ್ಲಿ ಅದೇ ಸ್ವರೂಪದಲ್ಲಿ ಮನಸ್ಸು ಏಕಾಗ್ರ ಆಗಿಬಿಡಬೇಕು. ನಿಮ್ಮಲ್ಲಿ ಎಂತಹ ಏಕಾಗ್ರತೆ ಇರಬೇಕು ಅಂದರೆ, ಸಂಕಲ್ಪವನ್ನು ಮಾಡಿದ ತಕ್ಷಣ ಆ ಸಂಕಲ್ಪ ಭಸ್ಮ ಆಗಿ ಬಿಡಬೇಕು. ಇದಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ. ಸಂಕಲ್ಪವನ್ನು ಮಾಡಿದ ತಕ್ಷಣ ಆ ಸಂಕಲ್ಪದ ಹೆಸರು ಚಿಹ್ನೆ ಕೂಡ ಸಮಾಪ್ತಿಯಾಗಿ ಬಿಡಬೇಕು. ಸಾಯಿತ ನಂತರ ಶವ ಅಂತೂ ಇರುತ್ತದೆ ತಾನೆ. ಶವವನ್ನು ಭಸ್ಮ ಮಾಡಿದ ನಂತರ ಆ ಶವದ ಹೆಸರು ಚಿಹ್ನೆ ಕೂಡ ಸಮಾಪ್ತಿಯಾಗುತ್ತದೆ. ಅಂದ ಮೇಲೆ ಈ ವರ್ಷ ಯೋಗದ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿ, ಈ ವರ್ಷ ಯೋಗವನ್ನು ಶಕ್ತಿಶಾಲಿ ಸ್ಥಿತಿಯಲ್ಲಿ ರೂಪಿಸಿಕೊಳ್ಳಿ. ಯಾವ ಸ್ವರೂಪದಲ್ಲಿ ನೀವು ಸ್ಥಿತ ಆಗಬೇಕು ಎಂದು ಬಯಸುತ್ತೀರೋ ಆ ಸ್ವರೂಪದಲ್ಲಿ ಸ್ಥಿತ ಆಗಲು ನಿಮಗೆ ಸಾಧ್ಯ ಆಗಬೇಕು. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿ ಆರ್ಡರ್ ಅನ್ನು ಮಾಡಿ. ಸಮಾಪ್ತಿಯನ್ನು ಮಾಡುವಂತಹ ಶಕ್ತಿಗೆ ನೀವು ಆರ್ಡರ್ ಅನ್ನು ಕೊಟ್ಟರೆ, ಸಮಾಪ್ತಿಯನ್ನು ಮಾಡುವಂತಹ ಶಕ್ತಿ ನಿಮ್ಮ ಆರ್ಡರ್ ಅನ್ನು ಸ್ವೀಕಾರ ಮಾಡದೇ ಇರಲು ಸಾಧ್ಯ ಇಲ್ಲ. ಏಕೆಂದರೆ ನೀವು ಮಾಲೀಕರಾಗಿದ್ದೀರಾ. ಮಾಸ್ಟರ್ ಎಂದು ಹೇಳಿಸಿಕೊಳ್ಳುತ್ತೀರ ತಾನೆ. ಅಂದ ಮೇಲೆ ಮಾಸ್ಟರ್ ಆದಂತವರು ಆರ್ಡರ್ ಅನ್ನು ಕೊಟ್ಟರೆ ಶಕ್ತಿ ತಕ್ಷಣ ಅವರ ಸಮ್ಮುಖದಲ್ಲಿ ಉಪಸ್ಥಿತ ಆಗದೇ ಇರಲು ಸಾಧ್ಯ ಇಲ್ಲ. ಒಂದು ವೇಳೆ ಮಾಸ್ಟರ್ ಆಗಿ ನೀವು ಆರ್ಡರ್ ಅನ್ನು ಕೊಟ್ಟ ನಂತರ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗದೇ ಇದ್ದರೆ ನೀವು ಮಾಸ್ಟರ್ ಎಂದು ಹೇಳಿಸಿಕೊಳ್ಳುತ್ತೀರೇನು? ಅಂದ ಮೇಲೆ ಬಾಪ್ತಾದ ನೋಡಿದರು ಹಳೆಯ ಸಂಸ್ಕಾರದ ಸ್ವಲ್ಪ ಅಂಶ ಈಗಲೂ ಕೂಡ ಮಕ್ಕಳಲ್ಲಿ ಉಳಿದುಕೊಂಡಿದೆ ಮತ್ತು ಆ ಅಂಶ ಮಧ್ಯ ಮಧ್ಯದಲ್ಲಿ ವಂಶಕ್ಕೆ ಜನ್ಮವನ್ನು ನೀಡುತ್ತದೆ. ಆ ಹಳೆಯ ಸಂಸ್ಕಾರದ ಅಂಶ ಕಾರ್ಯದಲ್ಲೂ ಬರುತ್ತದೆ. ನಿಮ್ಮ ಮೂಲಕ ಕೆಟ್ಟ ಕಾರ್ಯ ನಡೆದು ಬಿಡುತ್ತದೆ.
ಆಗ ನೀವು ಯುದ್ಧವನ್ನು ಮಾಡಬೇಕಾಗುತ್ತದೆ. ಅಂದ ಮೇಲೆ ಬಾಪ್ತಾದರವರಿಗೆ ಮಕ್ಕಳು ವರ್ತಮಾನ ಸಮಯಕ್ಕನುಸಾರವಾಗಿ ಯುದ್ಧವನ್ನು ಮಾಡುವಂತಹ ಸ್ವರೂಪದಲ್ಲಿ ಸ್ಥಿತಾಗುವುದು ಇಷ್ಟ ಆಗುವುದಿಲ್ಲ. ಬಾಪ್ತಾದ ಪ್ರತಿಯೊಂದು ಮಗುವನ್ನು ಮಾಲೀಕರ ರೂಪದಲ್ಲಿ ನೋಡಲು ಬಯಸುತ್ತಾರೆ. ನೀವು ಆರ್ಡರ್ ಅನ್ನು ಮಾಡಿದ ತಕ್ಷಣ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗಿಬಿಡಬೇಕು. ಅಂದ ಮೇಲೆ ಎಲ್ಲರೂ ಕೇಳಿಸಿಕೊಂಡಿರುತ್ತಾನೆ, ಈ ವರ್ಷ ಸ್ವಯಂಗೋಸ್ಕರ ಏನನ್ನು ಮಾಡಬೇಕು ಎಂದು ಕೇಳಿಸಿಕೊಂಡಿರುತ್ತಾನೆ. ಈ ವರ್ಷ ನಾನು ಶಕ್ತಿಶಾಲಿ ಆತ್ಮ ಆಗಬೇಕು, ನಿಶ್ಚಿಂತ ಚಕ್ರವರ್ತಿ ಆಗಬೇಕು. ಏಕೆಂದರೆ ಎಲ್ಲರ ಗುರಿ ಏನಾಗಿದೆ? ಯಾರನ್ನೇ ಕೇಳಿದರೂ ಕೂಡ ನಿಮ್ಮ ಗುರಿ ಏನಾಗಿದೆ ಎಂದು ನೀವು ಏನನ್ನು ಹೇಳುತ್ತೀರಾ? ವಿಶ್ವದ ರಾಜ್ಯವನ್ನು ನಾನು ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ, ವಿಶ್ವದ ರಾಜ್ಯಕ್ಕೆ ನಾನು ಅಧಿಕಾರಿ ಆಗುತ್ತೇನೆ ಎಂದು ನೀವೆಲ್ಲರೂ ಹೇಳುತ್ತೀರ ತಾನೆ. ನಿಮ್ಮನ್ನು ನೀವು ರಾಜಯೋಗಿ ಎಂದು ಹೇಳಿಕೊಳ್ಳುತ್ತೀರ ತಾನೆ. ನೀವು ಪ್ರಜಾಯೋಗಿಗಳಾಗಿದ್ದೀರೇನು? ಯಾರಾದರೂ ಅಂತವರು ಈ ಸಭೆಯಲ್ಲಿ ಕುಳಿತಿದ್ದೀರೇನು? ನಾನು ಪ್ರಜಾಯೋಗಿ ಆಗಿದ್ದೇನೆ ಎಂದು ಹೇಳಿಕೊಳ್ಳುವಂತವರು ಯಾರಾದರೂ ಈ ಸಭೆಯಲ್ಲಿ ಇದ್ದೀರೇನು? ನಾನು ಪ್ರಜಾಯೋಗಿ ಆಗಿದ್ದೇನೆ, ನಾನು ರಾಜಯೋಗಿ ಅಲ್ಲ ಅನ್ನುವಂತವರು ಯಾರಾದರೂ ಇಲ್ಲಿ ಕುಳಿತಿದ್ದೀರೇನು? ನಾನು ಪ್ರಜಾಯೋಗಿ ಆಗಿದ್ದೇನೆ, ರಾಜಯೋಗಿ ಅಲ್ಲ ಅನ್ನುವ ಟೀಚರ್ಸ್ ಯಾರಾದರೂ ಇದ್ದೀರೇನು? ನಿಮ್ಮ ಸೆಂಟರ್ನಲ್ಲಿ ಯಾರಾದರೂ ಪ್ರಜಾಯೋಗಿಗಳಿದ್ದಾರೇನು? ಎಲ್ಲರೂ ರಾಜಯೋಗಿ ಎಂದು ಹೇಳಿಸಿಕೊಳ್ಳುತ್ತೀರ ತಾನೆ. ನಾನು ಪ್ರಜಾಯೋಗಿ ಆಗಿದ್ದೇನೆ ಎಂದು ಯಾರೂ ಕೈಯನ್ನು ಎತ್ತುತ್ತಿಲ್ಲ. ಕೈಯನ್ನು ಎತ್ತಲು ಯಾರಿಗೂ ಇಷ್ಟ ಕೂಡ ಆಗುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆಗೂ ಕೂಡ ನಶೆ ಇದೆ. ಪರಮಾತ್ಮ ತಂದೆ ನಶೆಯಿಂದ ಹೇಳುತ್ತಾರೆ, ಸಂಗಮ ಯುಗದ ನನ್ನ ಪ್ರತಿಯೊಂದು ಮಗು ರಾಜ ಮಗು ಆಗಿದೆ. ಯಾವ ತಂದೆಯೂ ಕೂಡ ಇಷ್ಟೊಂದು ನಶೆಯಿಂದ ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಮಗು ಕೂಡ ರಾಜ ಮಗು ಆಗಿದೆ, ನನ್ನ ಪ್ರತಿಯೊಬ್ಬ ಮಕ್ಕಳು ರಾಜರಾಗಿದ್ದಾರೆ ಎಂದು ಜಗತ್ತಿನಲ್ಲಿ ಯಾವ ತಂದೆಯೂ ಪರಮಾತ್ಮ ತಂದೆ ಹೇಳಿದಷ್ಟು ನಶೆಯಿಂದ ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಬಾಪ್ತಾದ ನಶೆಯಿಂದ ಹೇಳಿಕೊಳ್ಳುತ್ತಾರೆ, ನನ್ನ ಪ್ರತಿಯೊಂದು ಮಗು ಸ್ವರಾಜ್ಯಕ್ಕೆ ಅಧಿಕಾರಿಯಾದಂತಹ ರಾಜ ಮಕ್ಕಳಾಗಿದ್ದಾರೆ. ಪ್ರಜಾಯೋಗಿಗಳಲ್ಲಿ ನೀವು ಕೈಯನ್ನು ಎತ್ತುವುದಿಲ್ಲ ತಾನೆ. ನಾನು ಪ್ರಜಾಯೋಗಿ ಆಗಿದ್ದೇನೆ ಎಂದು ನೀವು ಕೈಯನ್ನು ಎತ್ತುವುದಿಲ್ಲ ತಾನೆ. ಅಂದ ಮೇಲೆ ನೀವು ರಾಜರೇ ಆಗಿದ್ದೀರಾ. ಆದರೆ ದುರ್ಬಲ ರಾಜರಾಗಬೇಡಿ. ರಾಜ ಆಗಿ ನೀವು ಆಜ್ಞೆಯನ್ನು ನೀಡಿದರೂ ಕೂಡ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರಕಟ ಆಗದೇ ಇರುವಷ್ಟು ದುರ್ಬಲ ರಾಜರಾಗಬಾರದು. ಹಿಂದೆ ಕುಳಿತಿರುವಂತವರು ಯಾರಾಗಿದ್ದೀರಾ? ನಾನು ರಾಜಯೋಗಿ ಎಂದು ಎಲ್ಲರೂ ತಿಳಿದುಕೊಂಡಿದ್ದೀರಾ ತಾನೆ. ಯಾರು ನಿಮ್ಮನ್ನು ನೀವು ರಾಜಯೋಗಿ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಮೇಲೆ ಕೂಡ ಮಕ್ಕಳು ಕುಳಿತಿದ್ದಾರೆ. ಗ್ಯಾಲರಿಯಲ್ಲಿ ಕುಳಿತಿರುವಂತವರು ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಈ ದಿನ ಈ ಹಾಲ್ನಲ್ಲಿ 18,000 ಜನ ಸೋದರ ಸೋದರಿಯರು ಕುಳಿತಿದ್ದಾರೆ. ಬಾಪ್ತಾದ ನೋಡುತ್ತಿದ್ದಾರೆ. ಎಲ್ಲರೂ ಮೇಲೆ ಕುಳಿತು ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಅಂದ ಮೇಲೆ ಈಗ ಲಾಸ್ಟ್ ಟರ್ಮ್ ಪ್ರಾರಂಭ ಆಗುತ್ತದೆ. ಅಂದ ಮೇಲೆ 3 ತಿಂಗಳಲ್ಲಿ ಬಾಪ್ತಾದ ತಿಳಿಸುತ್ತಾರೆ, ಬಾಪ್ತಾದ ಮಕ್ಕಳಿಗೆ 3 ತಿಂಗಳು ಸಮಯವನ್ನು ನೀಡುತ್ತಿದ್ದಾರೆ. ಸರಿ ತಾನೆ? 3 ತಿಂಗಳು ಸಮಯವನ್ನು ನೀಡಬಹುದು ತಾನೆ. 3 ತಿಂಗಳಿಗೋಸ್ಕರ ತಂದೆ ಹೋಂವರ್ಕ್ ಅನ್ನು ಕೊಡುತ್ತಾರೆ. ಏಕೆಂದರೆ ಮಧ್ಯ ಮಧ್ಯದಲ್ಲಿ ತಂದೆ ನೀಡುವಂತಹ ಈ ಹೋಂವರ್ಕ್ ಲಾಸ್ಟ್ ಪೇಪರ್ನಲ್ಲಿ ಮಾರ್ಕ್ಸ್ ಅನ್ನು ಜಮಾ ಮಾಡಿಸಲು ಕಾರಣ ಆಗುತ್ತದೆ. ಅಂದ ಮೇಲೆ 3 ತಿಂಗಳಲ್ಲಿ ಪ್ರತಿಯೊಬ್ಬರು ಸ್ವಯಂನ ಚಾರ್ಟ್ ಅನ್ನು ಚೆಕ್ ಮಾಡಿಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿ ಯಾವುದೇ ಕರ್ಮೇಂದ್ರಿಯಕ್ಕೆ ಅಥವಾ ಯಾವುದೇ ಶಕ್ತಿಗೆ ಯಾವಾಗ ಆರ್ಡರ್ ಅನ್ನು ಕೊಡುತ್ತೇನೋ, ಈ ರೀತಿ ಮಾಡಿ ಎಂದು ಆರ್ಡರ್ ಅನ್ನು ಕೊಟ್ಟ ತಕ್ಷಣ ಆ ಕರ್ಮೇಂದ್ರಿಯ ಅಥವಾ ಆ ಶಕ್ತಿ ಪ್ರತ್ಯಕ್ಷದಲ್ಲಿ ನನ್ನ ಆರ್ಡರ್ ಅನ್ನು ಸ್ವೀಕಾರ ಮಾಡಿತೋ ಅಥವಾ ಸ್ವೀಕಾರ ಮಾಡಲಿಲ್ಲವೋ, ಈ ರೀತಿ ಮಾಡಲು ಸಾಧ್ಯ ಆಗುತ್ತದೆ ತಾನೆ. ಮೊದಲನೇ ಲೈನ್ ನಲ್ಲಿ ಕುಳಿತಿರುವಂತವರಿಗೆ ಈ ರೀತಿ ಮಾಡಲು ಸಾಧ್ಯ ಆಗುತ್ತದೆ ತಾನೆ. ಕೈಯನ್ನು ಎತ್ತಿ. ಒಳ್ಳೆಯದು. 3 ತಿಂಗಳಲ್ಲಿ ಯಾವುದೇ ಹಳೆಯ ಸಂಸ್ಕಾರ ನಿಮ್ಮ ಮೇಲೆ ದಾಳಿಯನ್ನು ಮಾಡಬಾರದು. ಹುಡುಗಾಟಿಕೆಯನ್ನು ಮಾಡುವಂತವರಾಗಬೇಡಿ. ರಾಯಲ್ ಹುಡುಗಾಟಿಕೆಯನ್ನು ಮಾಡಬೇಡಿ. ಹಾಗೇ ಆಗುತ್ತದೆ, ಮಾಡೇ ಮಾಡುತ್ತೇವೆ ಎಂದು ರಾಯಲ್ ಹುಡುಗಾಟಿಕೆಯನ್ನು ಮಾಡಬೇಡಿ. ಬಾಪ್ತಾದರವರ ಜೊತೆಗೆ ಬಹಳಷ್ಟು ಜನ ಮಕ್ಕಳು ಮಧುರಾತಿ ಮಧುರ ರೂಪದಲ್ಲಿ ಮಾತನಾಡುತ್ತಾರೆ. ಮಕ್ಕಳು ಬಾಬಾರವರಿಗೆ ಹೇಳುತ್ತಾರೆ, ಬಾಬಾ ನೀವು ಚಿಂತೆಯನ್ನು ಮಾಡಬೇಡಿ, ಹಾಗೇ ಆಗುತ್ತದೆ, ನಾವು ತಯಾರಾಗುತ್ತೇವೆ ಎಂದು. ಈ ಮಾತನ್ನು ಕೇಳಿ ಬಾಪ್ತಾದ ಏನನ್ನು ಮಾಡಬಹುದು? ಈ ಮಾತನ್ನು ಕೇಳಿ ಬಾಪ್ತಾದ ಮುಗುಳ್ನಗುತ್ತಾರೆ. ಆದರೆ
ಬಾಪ್ತಾದ 3 ತಿಂಗಳಲ್ಲಿ ಒಂದು ವೇಳೆ ನೀವು ಆಗುತ್ತದೆ, ಮಾಡುತ್ತೇವೆ ಅನ್ನುವ ಮಾತನ್ನು ಹೇಳಿದರೆ ನಿಮ್ಮ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ. ಎಲ್ಲರಿಗೂ ಈ ಮಾತು ಒಪ್ಪಿಗೆ ಆಯಿತು ತಾನೆ? ಈಗ ಕೈಯನ್ನು ಎತ್ತಿ, ಮನಸ್ಸಿನಿಂದ ಕೈಯನ್ನು ಎತ್ತಿ. ಸಭೆಯಲ್ಲಿ ಇರುವವರು ಎಲ್ಲರೂ ನನ್ನನ್ನು ನೋಡುತ್ತಿದ್ದಾರೆ ಅನ್ನುವ ಕಾರಣದಿಂದ ಕೈಯನ್ನು ಎತ್ತಬೇಡಿ. ಮಾಡಲೇಬೇಕು. ಬಲೆ ಅದಕ್ಕೋಸ್ಕರ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಕೆಲವೊಂದು ಮಾತನ್ನು ತ್ಯಾಗ ಮಾಡುವ ಪರಿಸ್ಥಿತಿ ಬರಬಹುದು. ಆದರೂ ಪರವಾಗಿಲ್ಲ, ನಾನು ಮಾಡಲೇಬೇಕು. ಪಕ್ಕಾ ರೂಪದಲ್ಲಿ ಮಾಡಬೇಕು, ಪಕ್ಕಾ ರೂಪದಲ್ಲಿ ಮಾಡಬೇಕು, ಪಕ್ಕಾ ರೂಪದಲ್ಲಿ ಮಾಡಿ ತೋರಿಸಬೇಕು. ಟೀಚರ್ಸ್ ಮಾಡಲೇಬೇಕು ತಾನೆ? ಒಳ್ಳೆಯದು. ಈ ದಿನ ಕಿರೀಟವನ್ನು ಧರಿಸಿಕೊಂಡಿರುವಂತಹ ಮಕ್ಕಳು ಏನನ್ನು ಮಾಡುತ್ತೀರಾ? ಸಣ್ಣ ಮಕ್ಕಳು ಕಿರೀಟವನ್ನು ಧರಿಸಿಕೊಂಡು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಕಿರೀಟವನ್ನು ಚೆನ್ನಾಗಿ ಧರಿಸಿಕೊಂಡಿದ್ದೀರಾ? ಕಿರೀಟವನ್ನು ಧರಿಸಿಕೊಂಡಿದ್ದೀರಾ ಅಂದ ಮೇಲೆ ಈಗ ಮಾಡಿ ತೋರಿಸಬೇಕು ತಾನೆ? ಒಳ್ಳೆಯದು. ನೋಡಿ, ಎಲ್ಲಾ ಮಕ್ಕಳು ಕೈಯನ್ನು ಎತ್ತುತ್ತಿದ್ದಾರೆ. ಒಂದು ವೇಳೆ ಮಾಡದೇ ಇದ್ದರೆ ನಂತರ ತಂದೆ ಏನನ್ನು ಮಾಡಬೇಕು ಅದನ್ನೂ ಕೂಡ ತಿಳಿಸಿ. ಪುನಃ ಮುಂದಿನ ಸೀಸನ್ ಅಲ್ಲಿ ಒಮ್ಮೆ ಪರಮಾತ್ಮ ತಂದೆ ಬರುವುದಿಲ್ಲ. ಏಕೆಂದರೆ ಬಾಪ್ತಾದ ನೋಡುತ್ತಿದ್ದಾರೆ. ಈಗ ಸಮಯ ಕೂಡ ನಿಮಗೋಸ್ಕರ ಕಾಯುತ್ತಿದೆ. ನೀವು ಸಮಯಕ್ಕೋಸ್ಕರ ಕಾಯುವಂತವರಲ್ಲ, ನೀವು ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತವರಾಗಿದ್ದೀರಾ. ಸಮಯ ನಿಮಗೋಸ್ಕರ ಕಾಯುತ್ತಿದೆ. ಪ್ರಕೃತಿ ಕೂಡ ನಿಮ್ಮ ಆಹ್ವಾನವನ್ನು ಮಾಡುತ್ತಿದೆ. ಸತೋ ಪ್ರಧಾನ ಪ್ರಕೃತಿ ನಿಮ್ಮ ಆಹ್ವಾನವನ್ನು ಮಾಡುತ್ತಿದೆ. ಅಂದ ಮೇಲೆ 3 ತಿಂಗಳಲ್ಲಿ ನೀವು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಒಂದು ವೇಳೆ 3 ತಿಂಗಳು ಸ್ವಯಂನ ಬಗ್ಗೆ ನೀವು ಗಮನವನ್ನು ಇಟ್ಟುಕೊಂಡರೆ ನಂತರ ಅದೇ ಅಭ್ಯಾಸ ಆಗಿಬಿಡುತ್ತದೆ. ಒಮ್ಮೆ ಪರಿವರ್ತನೆ ಆಗುವಂತಹ ವಿಧಿಯನ್ನು ಧಾರಣೆ ಮಾಡಿಕೊಂಡರೆ ಆ ವಿಧಿ ಬಹಳಷ್ಟು ಕೆಲಸಕ್ಕೆ ಬರುತ್ತದೆ. ನೀವು ಸಮಯಕ್ಕೋಸ್ಕರ ಕಾಯಬೇಡಿ. ಯಾವಾಗ ವಿನಾಶ ಆಗುತ್ತದೆ, ಯಾವಾಗ ವಿನಾಶ ಆಗಬಹುದು ಎಂದು ಸಮಯಕ್ಕೋಸ್ಕರ ಕಾಯಬೇಡಿ. ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ಮಕ್ಕಳಾದ ನೀವು ತಂದೆಯನ್ನು ಕೇಳುತ್ತೀರಾ. ಹೊರಗಡೆ ಇಂತಹ ಮಾತನ್ನು ಮಾತನಾಡುವುದಿಲ್ಲ, ಬಲೆ ಬಾಹ್ಯ ರೂಪದಲ್ಲಿ ಇಂತಹ ಮಾತನ್ನು ಮಾತನಾಡುವುದಿಲ್ಲ. ಆದರೆ ಆಂತರ್ಯದಲ್ಲಿ ತಂದೆಯ ಜೊತೆಗೆ ಮಾತನಾಡುತ್ತೀರಾ. ಯಾವಾಗ ವಿನಾಶ ಆಗುತ್ತದೆಯೋ ಗೊತ್ತಿಲ್ಲ. 2 ವರ್ಷದಲ್ಲಿ ವಿನಾಶ ಆಗುತ್ತದೆಯೋ ಅಥವಾ 10 ವರ್ಷದಲ್ಲಿ ವಿನಾಶ ಆಗುತ್ತದೆಯೋ, ಎಷ್ಟು ವರ್ಷದಲ್ಲಿ ವಿನಾಶ ಆಗುತ್ತದೆ ಎಂದು ತಂದೆಯನ್ನು ನೀವು ಕೇಳುತ್ತೀರಾ. ಯಾವಾಗ ವಿನಾಶ ಆಗುತ್ತದೆ ಎಂದು ನೀವು ಕೇಳುತ್ತಿದ್ದೀರಾ ಅಂದ ಮೇಲೆ ನೀವು ವಿನಾಶದ ಸಮಯಕ್ಕೋಸ್ಕರ ಕಾಯುತ್ತಿದ್ದೀರಾ ತಾನೆ? ಸಮಯ ಕೂಡ ನಿಮಗೋಸ್ಕರ ಕಾಯುತ್ತಿದೆ. ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ವಿನಾಶದ ಡೇಟ್ ಅನ್ನು ತಿಳಿಸಿ. ನೀವು ವಿನಾಶದ ದಿನಾಂಕವನ್ನು ತಿಳಿಸದೇ ಇದ್ದರೂ ಕೂಡ ಯಾವ ವರ್ಷದಲ್ಲಿ ವಿನಾಶ ಆಗುತ್ತದೆ ಎಂದು ವರ್ಷದ ಬಗ್ಗೆ ತಿಳಿಸಿ. ವಿನಾಶ ಆಗಲು 10 ವರ್ಷ ಬೇಕು, 20 ವರ್ಷ ಬೇಕು, ಎಷ್ಟು ವರ್ಷ ಬೇಕು ಅನ್ನುವುದನ್ನು ತಿಳಿಸಿ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ. ಈಗ ಬಾಪ್ತಾದ ಮಕ್ಕಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ, ನೀವೆಲ್ಲರೂ ತಂದೆಯ ಸಮಾನ ಆಗಿಬಿಟ್ಟಿದ್ದೀರೇನು? ತಂದೆ ಪರದೆಯನ್ನು ತೆರೆಯಬಹುದೇನು? ಕೆಲವರು ತಲೆಯನ್ನು ಬಾಚಿಕೊಳ್ಳುತ್ತಿದ್ದಾರೆ, ಕೆಲವರು ಚೆಹರೆಗೆ ಕ್ರೀಮನ್ನು ಹಚ್ಚಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ನೀವು ಎವ್ವರಡಿ ಆಗಿದ್ದರೆ, ನಿಮ್ಮ ಹಳೆಯ ಸಂಸ್ಕಾರ ಸಮಾಪ್ತಿಯಾಗಿದ್ದರೆ ಬಾಪ್ತಾದರವರಿಗೆ ಪರದೆಯನ್ನು ತೆರೆಯಲು ತಡ ಆಗುತ್ತದೆಯೇನು? ನೀವು ಎವ್ವರಡಿ ಆಗಿಬಿಡಿ. ಎವ್ವರಡಿ ಆಗುತ್ತೀರ ತಾನೆ? ಎವ್ವರಡಿ ಆಗುತ್ತೀರ ತಾನೆ? ಈಗ ಎವ್ವರಡಿ ಆಗುತ್ತೇವೆ ಎಂದು ತಂದೆಯನ್ನು ಖುಷಿಪಡಿಸುತ್ತೀರಾ? ನಾವು ಎವ್ವರಡಿ ಆಗಿ ತೋರಿಸುತ್ತೇವೆ ಎಂದು ಬಹಳ ಸಮಯದಿಂದ ತಂದೆಗೆ ಹೇಳುತ್ತಾ ತಂದೆಯನ್ನು ಖುಷಿಪಡಿಸಿದ್ದೀರಾ. ಈಗ ಈ ರೀತಿ ಹೇಳಬೇಡಿ, ಆಗಲೇಬೇಕು, ಮಾಡಲೇಬೇಕು, ತಂದೆಯ ಸಮಾನ ಆಗಬೇಕು ಅನ್ನುವ ಮಾತಿನಲ್ಲಿ ಎಲ್ಲರೂ ಕೈಯನ್ನು ಎತ್ತುತ್ತೀರಾ. ಕೈಯನ್ನು ಎತ್ತುವ ಅವಶ್ಯಕತೆ ಇಲ್ಲ. ಬ್ರಹ್ಮ ತಂದೆಯನ್ನು ನೋಡಿ, ಸಾಕಾರದಲ್ಲಿ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು. ಬ್ರಹ್ಮ ತಂದೆ ತ್ಯಾಗ, ತಪಸ್ಸು ಮತ್ತು ಸೇವೆಯನ್ನು ಅಂತಿಮ ಕ್ಷಣದವರೆಗೂ ಸಾಕಾರ ರೂಪದಲ್ಲಿ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿದರು. ಬ್ರಹ್ಮ ತಂದೆ ತಮ್ಮ ಕರ್ತವ್ಯವನ್ನು ಅಂತ್ಯದವರೆಗೂ ನಿಭಾಯಿಸಿದರು. ಅಂದರೆ ತಮ್ಮ ಡ್ಯೂಟಿ. ತಂದೆಯ ಡ್ಯೂಟಿ ಯಾವುದು ಅಂದರೆ ಶಿವ ತಂದೆಯ ಮೂಲಕ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡುವುದಕ್ಕೋಸ್ಕರ ತನುವನ್ನು ನೀಡುವಂತಹ ಡ್ಯೂಟಿಯನ್ನು ಲಾಸ್ಟ್ ದಿನದವರೆಗೂ ಬ್ರಹ್ಮ ತಂದೆ ನಿಭಾಯಿಸಿದರು. ಅಂತಿಮ ದಿನದ ಮುರುಳಿ ಕೂಡ ನಿಮಗೆ ನೆನಪಿದೆ ತಾನೆ?
ಅಂತಿಮ ದಿನದ ಆ 3 ಶಬ್ದ ವರದಾನ ಆಗಿದೆ. ಆ ವರದಾನಿ ಶಬ್ದ ನೆನಪಿನಲ್ಲಿ ಇದೆ ತಾನೆ. ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿಗಳಾಗಿ ಅನ್ನುವ ವರದಾನವನ್ನು ಅಂತಿಮ ದಿನದ ಮುರುಳಿಯಲ್ಲಿ ತಂದೆ ನೀಡಿದರು. ಯಾರಿಗೆಲ್ಲ ಆ ವರದಾನ ನೆನಪಿನಲ್ಲಿ ಇದೆಯೋ ಅವರು ಕೈಯನ್ನು ಎತ್ತಿ. ಒಳ್ಳೆಯದು, ಎಲ್ಲರಿಗೂ ವರದಾನ ನೆನಪಿನಲ್ಲಿ ಇದೆ. ಶುಭಾಶಯಗಳು. ಅಂತಿಮ ದಿನದವರೆಗೂ ಬ್ರಹ್ಮ ತಂದೆ ತ್ಯಾಗವನ್ನು ಮಾಡಿದರು. ಬ್ರಹ್ಮ ತಂದೆ ಹಳೆಯ ರೂಮನ್ನು ಎಂದೂ ಬಿಡಲಿಲ್ಲ. ಬ್ರಹ್ಮ ತಂದೆ ಅಂತಿಮ ದಿನದವರೆಗೂ ಹೊಸ ರೂಮ್ಗೆ ಹೋಗಲಿಲ್ಲ. ಮಕ್ಕಳು ಬಹಳಷ್ಟು ಪ್ರೀತಿಯಿಂದ ಹೊಸ ರೂಮ್ಗೆ ಬಂದು ಇರಿ ಎಂದು ಬ್ರಹ್ಮ ತಂದೆಗೆ ಹೇಳಿದರು. ಆದರೆ ಬ್ರಹ್ಮ ತಂದೆ ಮಕ್ಕಳಿಗೋಸ್ಕರ ಹೊಸ ರೂಮ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಆದರೆ ಹೊಸ ರೂಮನ್ನು ಬ್ರಹ್ಮ ತಂದೆ ತಾವು ಸ್ವಯಂ ಉಪಯೋಗ ಮಾಡಲಿಲ್ಲ ಮತ್ತು ಸದಾ 2:30 ಗಂಟೆಗೆ ಎದ್ದು ಕುಳಿತು ಸ್ವಯಂಗೋಸ್ಕರ ತಪಸ್ಸನ್ನು ಮಾಡಿದರು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ 2:30ಕ್ಕೆ ಎದ್ದು ಕುಳಿತು ಸ್ವಯಂಗೋಸ್ಕರ ತಪಸ್ಸನ್ನು ಮಾಡಿದರು. ಸಂಸ್ಕಾರವನ್ನು ಭಸ್ಮ ಮಾಡಿಕೊಂಡರು. ಆದ್ದರಿಂದ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ಅವ್ಯಕ್ತ ಆದರು, ಸೂಕ್ಷ್ಮ ದೇವತೆ ಆದರು. ಬ್ರಹ್ಮ ತಂದೆ ಏನನ್ನು ವಿಚಾರ ಮಾಡಿದರೋ ಅದನ್ನೇ ಮಾಡಿ ತೋರಿಸಿದರು. ಬ್ರಹ್ಮ ತಂದೆ ಹೇಳುವುದು, ವಿಚಾರ ಮಾಡುವುದು ಮತ್ತು ಮಾಡುವುದು ಮೂರೂ ಸಮಾನ ಆಗಿತ್ತು. ಆದ್ದರಿಂದ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ ಲಾಸ್ಟ್ ದಿನದವರೆಗೂ ಬ್ರಹ್ಮ ತಂದೆ ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸಿದರು. ಬ್ರಹ್ಮ ತಂದೆ ಪತ್ರವನ್ನೂ ಕೂಡ ಬರೆದರು. ಅಂತಿಮ ದಿನದವರೆಗೂ ಬ್ರಹ್ಮ ತಂದೆ ಎಷ್ಟೊಂದು ಪತ್ರವನ್ನು ಬರೆದರು. ಬ್ರಹ್ಮ ತಂದೆ ಸೇವೆಯನ್ನು ಮಾಡುವುದನ್ನು ಬಿಡಲಿಲ್ಲ. ಅಂದ ಮೇಲೆ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ ಅಖಂಡ ಮಹಾದಾನಿಗಳಾಗಿ, ಕೇವಲ ಮಹಾದಾನಿಗಳಲ್ಲ, ಅಖಂಡ ಮಹಾದಾನಿಗಳಾಗುವ ಪ್ರತ್ಯಕ್ಷ ಸ್ವರೂಪವನ್ನು ಬ್ರಹ್ಮ ತಂದೆ ಜೀವನದಲ್ಲಿ ಸಾಕಾರದಲ್ಲಿ ತೋರಿಸಿದರು. ಅಂತ್ಯದವರೆಗೂ ಅಖಂಡ ಮಹಾದಾನಿ ಆಗುವ ಸ್ವರೂಪವನ್ನು ಬ್ರಹ್ಮ ತಂದೆ ಪ್ರತ್ಯಕ್ಷದಲ್ಲಿ ತೋರಿಸಿದರು. ಅಂತ್ಯದವರೆಗೂ ಯಾವ ಆಧಾರವೂ ಇಲ್ಲದೆ ತಪಸ್ವಿ ಸ್ವರೂಪದಲ್ಲಿ ಬ್ರಹ್ಮ ತಂದೆ ಕುಳಿತರು. ಅಂದರೆ ಅಂತ್ಯದವರೆಗೂ ಚೇರ್ನ ಆಶ್ರಯವನ್ನು ಪಡೆದುಕೊಳ್ಳದೆ, ಬೆನ್ನಿಗೆ ಯಾವ ಆಶ್ರಯವನ್ನೂ ಪಡೆದುಕೊಳ್ಳದೆ ಬ್ರಹ್ಮ ತಂದೆ ತಪಸ್ಸನ್ನು ಮಾಡಲು ಕುಳಿತುಕೊಂಡರು. ಆದರೆ ಬ್ರಹ್ಮ ತಂದೆ ಆದಿಯಿಂದ ನೀವು ಏಕೆ ಆಧಾರವನ್ನು ಇಟ್ಟುಕೊಂಡಿದ್ದೀರಾ ಎಂದು ಹೇಳುವುದಿಲ್ಲ. ನೀವು ಏಕೆ ಕನ್ನಡಕವನ್ನು ಧರಿಸಿಕೊಳ್ಳುತ್ತೀರಾ, ಅಂದರೆ ಏಕೆ ನೀವು ಸ್ಪೆಕ್ಟ್ ಅಥವಾ ಚಶ್ಮಾವನ್ನು ಧರಿಸಿಕೊಳ್ಳುತ್ತೀರಾ ಎಂದು ಬಾಪ್ದಾದ ಕೇಳುವುದಿಲ್ಲ. ಬಲೆ ಕನ್ನಡಕವನ್ನು ಧರಿಸಿಕೊಳ್ಳಿ, ಸ್ಪೆಕ್ಟ್ ಅನ್ನು ಧರಿಸಿಕೊಳ್ಳಿ, ಆದರೆ ಸ್ಥಿತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಅವಶ್ಯವಾಗಿ ಶಕ್ತಿಶಾಲಿ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಎಂದು ಬಾಪ್ದಾದ ಹೇಳುತ್ತಾರೆ. ಸಂಪೂರ್ಣ ವಿಶ್ವದ ಕಾರ್ಯವನ್ನು ಬ್ರಹ್ಮ ತಂದೆ ಸಮಾಪ್ತಿಗೊಳಿಸಿದರು. ಬಾಪ್ದಾದ ಈಗ ಮಕ್ಕಳಾದ ನಿಮ್ಮನ್ನು ಪ್ರಶ್ನೆ ಕೇಳುತ್ತಿದ್ದಾರೆ. ನೀವೆಲ್ಲರೂ ಸಂತುಷ್ಟರಾಗಿ ವಿಶ್ವ ಕಲ್ಯಾಣದ ಕಾರ್ಯವನ್ನು ಸಂಪೂರ್ಣ ಪೂರ್ಣಗೊಳಿಸಿದ್ದೀರೇನು? ವಿಶ್ವ ಕಲ್ಯಾಣದ ಕಾರ್ಯ ಸಮಾಪ್ತಿಯಾಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಒಬ್ಬರೂ ಕೂಡ ಇಲ್ಲ. ಅಂದ ಮೇಲೆ ವಿನಾಶ ಯಾವಾಗ ಆಗುತ್ತದೆ ಎಂದು ನೀವು ಹೇಗೆ ಕೇಳಲು ಸಾಧ್ಯ? ಇನ್ನು ನಿಮ್ಮ ಕಾರ್ಯವನ್ನೇ ನೀವು ಪೂರ್ಣಗೊಳಿಸಿಲ್ಲ. ಒಳ್ಳೆಯದು. 4 ಕಡೆ ಇರುವಂತಹ ಸದಾ ಉಮಂಗ್ ಉತ್ಸಾಹದಿಂದ ಮುಂದೆ ಹೋಗುತ್ತಿರುವಂತಹ, ಸದಾ ಸಾಹಸದಿಂದ ಬಾಪ್ತಾದರವರ ಪದುಮ ಗುಣದಷ್ಟು ಸಹಯೋಗಕ್ಕೆ ಪಾತ್ರ ಆದಂತಹ ಮಕ್ಕಳಿಗೆ, ಸದಾ ವಿಜಯೀ ರತ್ನ ಆದಂತಹ ಮಕ್ಕಳಿಗೆ, ಪ್ರತಿ ಕಲ್ಪದಲ್ಲೂ ಯಾರು ವಿಜಯಿಯಾಗಿದ್ದರೋ, ಈಗಲೂ ಯಾರು ವಿಜಯಿಯಾಗಿದ್ದೀರೋ ಮತ್ತು ಪ್ರತಿ ಕಲ್ಪದಲ್ಲೂ ಯಾರು ವಿಜಯಿ ಆಗುವಂತವರಾಗಿದ್ದೀರೋ ಅಂತಹ ವಿಜಯೀ ಮಕ್ಕಳಿಗೆ ಸದಾ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಮಾತನ್ನು ಧಾರಣೆ ಮಾಡಿಕೊಂಡಿರುವಂತಹ ಮಕ್ಕಳಿಗೆ, ಸಂಸಾರದ ಆಕರ್ಷಣೆಯಿಂದ ಮುಕ್ತ ಆಗಿರುವಂತಹ ಮಕ್ಕಳಿಗೆ, ಸಂಸ್ಕಾರದ ಆಕರ್ಷಣೆಯೇ ಇಲ್ಲದೆ ಇರುವಂತಹ, ಸಂಸಾರದ ಆಕರ್ಷಣೆಯೇ ಇಲ್ಲದೆ ಇರುವಂತಹ, ಎರಡೂ ಪ್ರಕಾರದ ಆಕರ್ಷಣೆಯಿಂದ ಮುಕ್ತ ಆಗಿರುವಂತಹ, ಸದಾ ಪರಮಾತ್ಮ ತಂದೆಯ ಸಮಾನ ಆಗಿರುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ. ಸದಾ ಕಾಲಕ್ಕೂ ಗಮನದ ಮೂಲಕ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವಂತಹ ಬಹಳ ಸಮಯದ ವಿಜಯಿಗಳಾಗಿ, ಬಹಳ ಸಮಯದ ವಿಜಯಿಗಳು ವಿಜಯ ಮಾಲೆಯ ಮಣಿಗಳಾಗುತ್ತಾರೆ. ವಿಜಯಿಗಳಾಗುವುದಕ್ಕೋಸ್ಕರ ಸದಾ ಪರಮಾತ್ಮ ತಂದೆಯನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ತಂದೆ ಏನನ್ನು ಮಾಡಿದರೂ ಅದನ್ನೇ ನಾನು ಮಾಡಿ ತೋರಿಸಬೇಕು.
ಬ್ರಹ್ಮ ತಂದೆ ಯಾವ ಕಾರ್ಯವನ್ನು ಮಾಡಿದರೂ ಅದನ್ನೇ ನಾನು ಮಾಡಬೇಕು. ಪ್ರತಿ ಹೆಜ್ಜೆಯಲ್ಲೂ ಯಾವುದು ತಂದೆಯ ಸಂಕಲ್ಪ ಆಗಿದೆಯೋ ಅದೇ ಮಕ್ಕಳ ಸಂಕಲ್ಪ ಆಗಿರಬೇಕು. ಯಾವುದು ತಂದೆಯ ಮಾತು ಅಂದರೆ ತಂದೆಯ ಶಬ್ದ ಆಗಿದೆಯೋ ಅದೇ ಮಕ್ಕಳ ಶಬ್ದ ಆಗಿರಬೇಕು. ಆಗ ನೀವು ವಿಜಯಿಗಳಾಗುತ್ತೀರಾ. ಅದಕ್ಕೋಸ್ಕರ ಸದಾ ಕಾಲಕ್ಕೂ ಗಮನ ಇರಬೇಕು. ಆಗ ಸದಾ ಕಾಲಕ್ಕೋಸ್ಕರ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಎಂತಹ ಪುರುಷಾರ್ಥವನ್ನು ಮಾಡುತ್ತೀರೋ ಅಂತಹ ಪದವಿ ಸಿಗುತ್ತದೆ. ಸದಾ ಕಾಲದ ಪುರುಷಾರ್ಥ ಸದಾ ಕಾಲಕ್ಕೋಸ್ಕರ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸೇವೆಯಲ್ಲಿ ಸದಾ ಉಪಸ್ಥಿತ ಆಗುವುದು. ಪರಮಾತ್ಮ ತಂದೆಯ ಬಗ್ಗೆ ನಮಗಿರುವಂತಹ ಪ್ರೀತಿಯ ಸತ್ಯ ಸಾಕ್ಷಿಯಾಗಿದೆ. ತಂದೆಯ ಬಗ್ಗೆ ಪ್ರೀತಿ ಇದೆ ಅನ್ನುವುದಕ್ಕೆ ಸತ್ಯ ಸಾಕ್ಷಿ ಅಂದರೆ ಸದಾ ತಂದೆಯ ಸೇವೆಗೋಸ್ಕರ ಉಪಸ್ಥಿತ ಆಗುವುದೇ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅಂತರ್ಮುಖಿಗಳಾಗಿ. ಹೇಗೆ ಯಾವುದಾದರೂ ವ್ಯಕ್ತಿ ಕನ್ನಡಿಯ ಮುಂದೆ ನಿಂತರೆ ಅವನಿಗೆ ಸ್ವಯಂನ ಸಾಕ್ಷಾತ್ಕಾರ ಆಗುತ್ತದೆ, ಅದೇ ರೀತಿ ನಿಮ್ಮ ಆತ್ಮಿಕ ಸ್ಥಿತಿ ಶಕ್ತಿ ಅನ್ನುವ ದರ್ಪಣದ ಸಮ್ಮುಖದಲ್ಲಿ ಯಾವುದೇ ಆತ್ಮರು ಬಂದರೂ ಕೂಡ ನಿಮ್ಮ ಆತ್ಮಿಕ ಸ್ಥಿತಿಯ ದರ್ಪಣದ ಮುಂದೆ, ನಿಮ್ಮ ಶಕ್ತಿ ರೂಪದ ದರ್ಪಣದ ಮುಂದೆ ಯಾವುದೇ ಆತ್ಮರು ಬಂದರೂ ಕೂಡ ಅವರಿಗೆ 1 ಸೆಕೆಂಡ್ನಲ್ಲಿ ಸ್ವಯಂನ ಸ್ವರೂಪದ ದರ್ಶನ ಆಗಬೇಕು ಅಥವಾ ಸ್ವಯಂನ ಸಾಕ್ಷಾತ್ಕಾರ ಆಗಬೇಕು. ನಿಮ್ಮ ಪ್ರತಿಯೊಂದು ಕರ್ಮದಲ್ಲಿ, ನಿಮ್ಮ